ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತಾ ಇದೆ. ಬಹಳ ಗಮನಿಸಬೇಕಾದಂಥ ಸಂಗತಿ, ವಿಚಾರಣೆಯಲ್ಲಿ ಏನಾದರೂ ಸಾಬೀತಾದರೆ ಜೈಲು ಶಿಕ್ಷೆ ಫಿಕ್ಸ್ ಅನ್ನುವಂಥ ಮಾತನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿಚಾರಣೆಯಲ್ಲಿ ಏನಾದರೂ ಸಾಬೀತಾದರೆ 7 ವರ್ಷ ಶಿಕ್ಷೆ. ಕುಮಾರಸ್ವಾಮಿ 7 ದಿನಗಳ ಒಳಗಡೆ ಉತ್ತರ ಕೊಡಬೇಕು. ನಾವು ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು 7 ದಿನಗಳ ಒಳಗಡೆಗೆ ಅವರು ಉತ್ತರ ಕೊಡಬೇಕು. ವಿಚಾರಣೆಯಲ್ಲಿ ಏನಾದರೂ ಸಾಬೀತಾದರೆ ನಿಮಗೆ ಜೈಲು ಶಿಕ್ಷೆ ಫಿಕ್ಸ್. ಮಹಿಳೆ ಬಗ್ಗೆ ಕೀಳುಮಟ್ಟದ ಭಾಷೆ ಬಳಕೆ ಮಾಡಬಾರದು ಅಂತ ಕೂಡ ನಾಗಲಕ್ಷ್ಮಿ ಹೇಳಿದ್ದಾರೆ. ಇದು ಗಂಭೀರ ಸ್ವರೂಪ ಪಡೆಯುತ್ತೆ. ಆ ರೀತಿ ಏನಾದರೂ ಗಂಭೀರ ಸ್ವರೂಪ ಪಡೆದ್ರೆ ಜೈಲು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಒಬ್ರು ಪೆಗ್ ಹಾಕಿ ಮಲ್ಕೊಳ್ತಾಳೆ ಹೆಣ್ಣುಮಗಳು ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಬ್ರು ಗ್ಯಾರಂಟಿ ಕೊಟ್ಟಿರೋ ದುಡ್ಡು ತಗೊಂಡು ತಾಯಂದ್ರು ದಾರಿ ತಪ್ತಾ ಇದ್ದಾರೆ. ಅಂದ್ರೆ ಏನರ್ಥ? ನೀವು ಎಲ್ಲಿಗೆ ಆ ಅರ್ಥವನ್ನ ಕಲ್ಪಿಸ್ತಾ ಇದ್ದೀರಾ? ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವುದೇ ಸರ್ಕಾರ ಇರಲಿ, ಇದು ಕಾಂಗ್ರೆಸ್ಸು ಬಿಜೆಪಿ ಅನ್ನೋದು ಯಾವುದೂ ಇಲ್ಲ. ನಾನಿಲ್ಲಿ ಪಕ್ಷಾತೀತವಾಗಿ ಕುತ್ಕೊಂಡು ಆಯೋಗದಲ್ಲಿ ನಾನು ನಿಮ್ಗೆಲ್ಲರಿಗೂ ಸಮಂಜಸ ಕೊಡ್ತಾ ಇರೋದು. ಅದು ಯಾವುದೇ ಸರ್ಕಾರ ಇರಲಿ, ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಹೆಣ್ಣನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲೆಯನ್ನ ಮಾಡುವುದು ಪ್ರತಿಯೊಂದು ಸರ್ಕಾರದ ಒಂದು ಗುರಿ. ನಿಮಗೊಂದು ಸಮನ್ಸ್ ಜಾರಿ ಆಗಲೇಬೇಕು. ಆಮೇಲೆ ನೀವೆಲ್ಲರೂ ಇದರಿಂದ ಒಂದು ಪಾಠ ಕಲಿಬೇಕು. ನಾನೀಗ ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರಿಗೂ ನೋಟಿಸ್ ಕಳಿಸ್ತಾ ಇದ್ದೀನಿ. ಅವರು 7 ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಬಂದು ಹಾಜರಾಗಿ ಅದರ ವಿವರಣೆಯನ್ನು ಕೊಡಬೇಕು. ಎರಡನೇದು, ಬೆಳಗಾಂ DCP ಮತ್ತು ತುಮಕೂರು SP ಇಬ್ಬರಿಗೂ ನಾವು ನಾನು ದಾಖಲು ಮಾಡ್ಕೊಂಡಿರೋದನ್ನು ಅವರಿಗೆ ಕಳಿಸಿ. ನಾವೊಂದು ವಾರದಿಂದ ನೋಡ್ತಾ ಇದ್ದೀವಿ ಮಠಗಳ ಬಗ್ಗೆ, ಮಠಗಳ ಸ್ವಾಮೀಜಿಗಳ ಬಗ್ಗೆ, ಮಠಗಳ ಸ್ವಾಮೀಜಿಗಳಿಗೆ ಅದನ್ನು ಹೇಳುವಂಥ ಶಕ್ತಿ ಇದೆಯಾ ಅನ್ನೋದ್ರ ಬಗ್ಗೆ, ಧೈರ್ಯ ಇದೆಯಾ ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳಿದೆ. ಜೊತೆಗೆ ಈ ಸ್ವಾಮೀಜಿಗಳ ಈ ಫೋನ್ಗಳನ್ನು ಟ್ಯಾಪ್ ಮಾಡಿರೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಈಗ ಮಠವನ್ನು ಇಬ್ಬಾಗ ಮಾಡಲಿಕ್ಕೆ ಹೋದಂಥವ್ರು ಯಾರು ಅನ್ನುವಂಥ ವಿಚಾರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಈ ವಿಚಾರ ಬಗ್ಗೆ ಚರ್ಚೆ ಎತ್ತಿದ್ದಾರೆ. ಮಠವನ್ನು ಇಬ್ಬಾಗ ಮಾಡಲಿಕ್ಕೆ ಹೋದಂಥವ್ರು ಯಾರು, ಇನ್ನೊಂದು ಮಠವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು, ಅದನ್ನು ಒಂದು ಮಾಡಲಿಕ್ಕೆ ನಾವು ಪ್ರವಾಸ ಮಾಡಬೇಕಾಯಿತು ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಏನ್ ಬಿಜೆಪಿಯಲ್ಲಿ ಯಾರು ಇವನ್ನ ತೆಗೆದ್ರು, ಯಾರು ಚೂರಿ ಹಾಕಿದ್ರು, ಅವನ್ನೆಲ್ಲ ಕರ್ಕೊಂಡು ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಾವು ಒಪ್ಪಿದ್ರೆ ಯಾರಾದ್ರೂ ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಕ್ಕೆ ಹೋಗಿ ಒಪ್ಕೋಣ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ತಿರ್ಗಾ ಬೇರೆ ಯಡಿಯೂರಪ್ಪರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೇದು, ರಾಜಕೀಯದ ಮಠನೇದು, ಏನಾಗಬೇಕು ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಿದೆ ಅನ್ನೋ ದೃಷ್ಟಿಯಿಂದ ಅವರು ಈ ಮಠದ ವಿಚಾರ ನಾವು ಭಾಗ ಮಾಡಕ್ ಹೋಗಿದ್ದು, 2 ಮಠ ಮಾಡಕ್ ಹೋಗಿದ್ದು ನಾವು ಮಾಡಿದ್ವ. ಹೌದು, ನಾನು ಬೈರೇಗೌಡ, ನಾಗೇಗೌಡ, ರಾಮಚಂದ್ರೇಗೌಡ ನಾವೆಲ್ಲ ಸೇರಿ ಬಚ್ಚೇಗೌಡೆಲ್ಲ ಮಠನ ಉಳಿಬಾರ್ದು ಅಂತೇಳಿ ಇಡೀ ರಾಜ್ಯನ ಪ್ರವಾಸ ಮಾಡಬೇಕು. ನಾಗಮಂಗಲಕ್ಕೆ ಹೋಗಿದ್ದೆ ನಾನು, ಇನ್ನೊಂದು ಮಠ ಅಂತ ಮಾಡೋದು ಆಯ್ತು. ಅದು ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. CM ಆಗಬೇಕು ಅನ್ನುವಂಥ DK ಶಿವಕುಮಾರ್ ಅವರ ಕನಸು ನನಸಾಗುವಂಥ ದಿನಗಳ ಹತ್ತಿರದಲ್ಲಿದೆವಾ? ಯಾಕಂದರೆ ಯಾಕೋ DK ಹೇಳ್ತಿರುವಂಥ ಮಾತುಗಳನ್ನು ನೋಡಿದ್ರೆ ಅದು ಹೌದು ಅಂತ ಅನಿಸ್ತಾ ಇದೆ. ದಿಲ್ಲಿನಲ್ಲಿ ಏನೇನು ಮಾತುಕತೆ ಆಗಬೇಕು ಎಲ್ಲವೂ ಕೂಡ ಆಗಿದೆ. ಅದಕ್ಕೊಂದು ಮುಹೂರ್ತ ಬರುತ್ತೆ, ಟೈಮ್ ಬರುತ್ತೆ ಅನ್ನುವಂಥ ಧಾಟಿನಲ್ಲಿ ಇವರು ಮಾತಾಡಿರುವಂಥದ್ದು. ಅದರಲ್ಲೂ ಒಕ್ಕಲಿಗರ ಸಭೆಯಲ್ಲೇ ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ DK ಶಿವಕುಮಾರ್. ನಾನು ನಿಮ್ಮೂರು ನಡಿಯಾದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ, ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು, ಸ್ವಾಗತ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೀದಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ. ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ಇನ್ ಬಿಜೆಪಿ ನ್ಯಾಯದ 10 ಸೇರ್ತದೆ. ಅದಕ್ಕೆ ಸದಾನ್ ನೋಡಪ್ಪ ಹೆಂಗೋ 9 ತಿಂಗಳು 10 ತಿಂಗಳು ಆಗಿದೆ. ಇದಾದ್ಮೇಲೆ ಯಾರು ಕಣ್ಣು ಕಾಣೋರು ಯಾರು ಕಾಣ್ತಾ ಇದಾರೆ ನಿಮ್ಗೆ? ಕಷ್ಟ. ಅದೆಲ್ಲ ಆಗದೆ ಹೋಗ್ತದೆ, ಎಲ್ಲ ಟ್ರೈಲ್ ಆಗಬೇಕು. ಅಶೋಕ್ ಒಂದು ಮುಗಿದೋಯ್ತು, ಅಶ್ವತ್ಥನಾರಾಯಣ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳೋಂಥ ಸಂದರ್ಭ ಬಂದಿದೆ.
ಈ ಒಂದು ಅವಕಾಶ ನಿಮ್ಮ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೆ ಶಕ್ತಿ ತುಂಬಬೇಕಾದ್ರೆ ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟು ಬಂದು ನಾವು ಒಂದು ಸಣ್ಣ ಪಣ್ಣ 3-4 ಸೀಟ್ ಕಿತ್ತಾಡ್ಬಿಟ್ಟು ಮಿಕ್ಕಿ ಸೀಟೆಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವಾಗ ಎಲೆಕ್ಷನ್ ನಾವು ಮಾಡಿ. ಇನ್ನು ಕುಮಾರಸ್ವಾಮಿ ಅವರ ಹೇಳಿಕೆ ಖಂಡಿಸಿ ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ ಇದಕ್ಕೆ ಕರೆ ಕೊಟ್ಟಿರುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಎಲ್ಲ ಕಡೆಗೆ ಪ್ರತಿಭಟನೆಗಳಾಗಬೇಕು, ಇದನ್ನು ಹೆಣ್ಣು ಮಕ್ಕಳೇ ಮುಟ್ಟಿಸ್ಬೇಕು ಅಂತ. ನೋಡಿ, ಕುಮಾರಸ್ವಾಮಿ ಅವರ ವೇಷ ಧರಿಸಿದಂಥ ಒಬ್ಬ ವ್ಯಕ್ತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ನಡೀತಿರುವಂಥ ಪ್ರತಿಭಟನೆ, ಆ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಭಾಗಗಳಲ್ಲಿ ಕುಮಾರಸ್ವಾಮಿ ವಿರುದ್ಧ ಆಗ್ತಿರುವಂಥ ಪ್ರತಿಭಟನೆ. ಕುಮಾರಸ್ವಾಮಿಗೆ ಜಿಂದಾಬಾದ್ 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 ಧಿಕ್ಕಾರ ಧಿಕ್ಕಾರ ಡೌನ್ 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 ಧಿಕ್ಕಾರ ಧಿಕ್ಕಾರ ಬೆಂಗಳೂರು, ರಾಯಚೂರು, ಕೊಪ್ಪಳದಲ್ಲಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ರಾಯಚೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದು ಕೊಪ್ಪಳದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ರಾಮನಗರದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಹೇಳಿ ಕಡೆ ರಾಮನಗರ ಹಿಂದೆ ಈಗಲೂ ಕೂಡ JDSನ ದೊಡ್ಡ ಬೆಂಬಲ ಇದೆ, ಪ್ರಶ್ನೆ ಬೇರೆ. ಅಲ್ಲೆಲ್ಲ ಕೂಡ ಹೆಣ್ಣು ಮಕ್ಕಳನ್ನು ಸೇರಿಸಿ ಈ ಮುಖಾಂತರ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ.